ಈ ನಪುಂಸಕ ಶಿಲೆಯ ಮೇಲ್ಭಾಗ ಅಂತ ಹೇಳುವಂತಹದ್ದು ತಳಗಲಿನ ಮೇಲ್ಭಾಗ ಒಂದೇ ಆಗಿರುತ್ತೆ. ಅದರ ಪೀಠ ಇಡುವಂತಹ ನೆಲ, ಗರ್ಭಗೃಹದ ಒಳಭಾಗದಲ್ಲಿ ದೇವರ ಪೀಠ ಇಡುವಂತಹ ನೆಲ, ಅದಕ್ಕೆ ತಳಗಲ್ಲು ಅಂತ ಹೇಳುತ್ತಾರೆ. ಜನರಲ್ಲಿ ಗೊಂದಲ ಇರಬಹುದು, ಇಷ್ಟು ಎತ್ತರ ಬರುತ್ತಾ, ಇದು ಯಾಕೆ ಇಷ್ಟು ತುಂಬಾ ಹಿಂದೆ ಇದ್ದಕ್ಕಿಂತ ಎತ್ತರ ಇದೆಯಾ ಅಂತ ಹೇಳಿ ಸ್ವಲ್ಪ ಗೊಂದಲಗಳಿರಬಹುದು. ಇದು ನಾವು ಹೊಂಡದಲ್ಲಿರುವ ಕಾರಣ ಎಷ್ಟಿರುವಂತಹದ್ದು. ನಾವು ಮೇಲೆ ನಿಂತರೆ ಮುಂದೆ ಹಿಂದೆ ಎಷ್ಟಿತ್ತು ಅದಕ್ಕಿಂತ ಒಂದು ಎಳ್ಳಿನಷ್ಟು ಕೂಡ ಬದಲಾವಣೆ ಮಾಡಲಿಲ್ಲ. ಯಥಾಶಾ ಪೂರ್ವಂ ರಕ್ಷಣಹೀನಂಚೇತ್ ಜೀರ್ಣೋದ್ಧಾರೇಪಿ ತತ್ತಥಾ ಅನ್ಯಥಾ ನೈವ ಕರ್ತವ್ಯಂ ಹೃದಯ ದೋಷೋ ಮಹಾನ್ ಭವೇತ್. ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಹಿರಿಯರು ಅಥವಾ ಋಷಿವರ್ಯರು ಯಾವ ರೀತಿಯಾಗಿ ಶಾಸ್ತ್ರವನ್ನು ನೋಡಿಕೊಂಡು ನಿರ್ಮಾಣ ಮಾಡಿರುತ್ತಾರೋ, ಮುಂದೊಂದು ಕಾಲಘಟ್ಟದಲ್ಲಿ ಆ ನಿರ್ಮಾಣವನ್ನು ಜೀರ್ಣೋದ್ಧಾರವನ್ನು ಮಾಡಬೇಕಾಗಿ ಬರುವಾಗ ಯಥಾಶಾಸ್ತ್ರ ಅಥವಾ ಯಥಾ ಪೂರ್ವಂ ಪ್ರಕಲ್ಪೇತ, ಹಿಂದಿನವರು ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ರೋ ಅದೇ ರೀತಿಯಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತಹದ್ದು ಶಾಸ್ತ್ರ. ವ್ಯತ್ಯಾಸ ನೈವಕಾರಯೇ, ಯಾವುದೇ ಕಾರಣಕ್ಕೂ ವ್ಯತ್ಯಾಸವನ್ನು ಮಾಡಬಾರದು. ಅದೇ ಶಾಸ್ತ್ರದ ನಿಯಮದಲ್ಲಿ ನಾವು ಹಿಂದಿನ ಯಾವುದೇ ರೀತಿಯಾದ ಅಳತೆಗಳಿಗೂ ಆಕೃತಿಗಳಿಗೂ ವ್ಯತ್ಯಾಸವನ್ನು ಬಾರದಂತೆ ಅದೇ ಮಾನದಲ್ಲಿ ನಿರ್ಮಾಣವನ್ನು ಮುಂದೆ ಮಾಡಲಿಕ್ಕಿದ್ದೇವೆ. ಆ ಸಮಯದಲ್ಲಿ ಒಂದು ಗೊಂದಲ ಬಂದಿತ್ತು. ಒಂದು ಶಾಲೆಯಲ್ಲಿ ಬಂದಿರುವಾಗ ಒಂದಷ್ಟು ಜಿಜ್ಞಾಸೆಗಳು, ಅಂದ್ರೆ ಕೇಳಬೇಕಾದ ಸಂಶಯಗಳು ಕೇಳುವ ಸಮಯದಲ್ಲಿ ಒಂದಷ್ಟು ಜನ ಕೇಳಿದ್ರು, ಗರ್ಭಗೃಹದ ಒಳಗಡೆ ತೀರ ಜಾಗ ಇಲ್ಲ, 4.5 ಅಡಿ ಇರುವಂತಹದ್ದು, ಭಟ್ರಿಗೆ ಅಲ್ಲಿ ಪೂಜೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ, ಸ್ವಲ್ಪ ದೊಡ್ಡ ಮಾಡಬಹುದಾ ಅಂತ ಹೇಳಿ ಒಂದಷ್ಟು ಜಿಜ್ಞಾಸೆ ಬಂದಿತ್ತು. ಆವಾಗ ಪ್ರಶ್ನೆ ಚಿಂತನೆಯಲ್ಲಿಯೂ ಬಂದದ್ದು ಯಾವ ರೀತಿ ಅಂತ ಹೇಳಿದ್ರೆ ಯಥಾ ಪೂರ್ವಂ ಪ್ರಕಲ್ಪೇತ, ಹಿಂದಿನವರು ಯಾವ ರೀತಿಯಾಗಿ ಮಾಡಿರುತ್ತಾರೋ ಅದೇ ರೀತಿಯಾಗಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತ ಹೇಳುವ ವಿಚಾರ ಬರುವಾಗ ಗರ್ಭಗೃಹ ಅಂತ ಹೇಳುವಂತಹದ್ದು ಭಗವಂತನ ಸ್ಥೂಲ ಶರೀರ,